ಪದ್ಮ, ಟೀಚರ್ ಕೊಟ್ಟೆಲ್ಲ ಹೋಮ್ವರ್ಕ್ ಮಾಡ್ಕೊ ಬಂದ್ಯಾ? ಹೌದೇ, ನಾನಂತೂ ಒಂದು ವಾರದ ಮುಂಚೆನೆ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗಿದ್ದೆ. ಏನೋ ಹೋಮ್ವರ್ಕ್ ಕೊಟ್ಟಿದ್ನಂತಲೋ, ಆ ಸಾರ್ಗಂತೂ ಮಾಡೋ ಕೆಲಸ ಇಲ್ಲ, ನಮಗೂ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಪಟ್ಟಿ ತುಂಬ ಥರ ಹೋಮ್ವರ್ಕ್ ಕೊಟ್ಟಿದ್ನಂತಲೋ. ಏನೇನಾದರೂ ಮಾಡಿದ್ಯಾ? ನಾವೆಲ್ಲೋ ಇಡೀ ದಿನ ಪಬ್ಜಿ ಆಡ್ತಿದೀವಲ್ಲ, 75 ಚಿಕನ್ ಡಿನ್ನರು, 100 RP. ಅದು ಬಿಟ್ಟರೆ ನಾವೇನೋ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ. ಅದೇನಾದರೂ ಕರೆಂಟ್ ಇಲ್ಲ ಅಂದ್ಬಿಟ್ರೆ ಎಲ್ಲಾದರೂ ಹೋಗಿ ಕ್ರಿಕೆಟ್ ಆಡ್ತಿದ್ವಿ. ಅಷ್ಟೇ ಅಲ್ವಾ ನಾವು ಮಾಡಿರೋದು. ಅಲ್ಲ ದೋಸ್ತ, ನಮ್ಮ ಕ್ಲಾಸ್ಗೆ ಹೊಸ ಟೀಚರ್ ಬಂದಿದಾರಂತಲ್ಲೋ. ಆ ಹಳೆ ಬಾಲು ಬಾಂಡ್ಲಿ ತಲೆ ನೋಡಿ ನೋಡಿ ಸಾಕಾಗೋಗಿತ್ತು. ಅಂತೂ ಮರುಭೂಮಿಲಿ ನೀರು ಸಿಕ್ದಂಗಾಯ್ತು ಗುರು. ವಾಹ್, ಏನು ವಿಷಯ ಹೇಳ್ಬಿಟ್ಟೆ ಗುರುವೆ. ಅಣ್ತಮಾಸ್, ಇದೇ ಖುಷಿಗೆ ಲೆಟ್ಸ್ ಡ್ಯಾನ್ಸ್. ನಡೀರಿ ನಡೀರಿ ನಡೀರಿ. ಆಲ್ ರೈಟ್ ಮಕ್ಕಳೇ, ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಆಲ್ ರೈಟ್, ನಿಮಗೆಲ್ಲ ಗೊತ್ತಿರುವಂತೆ ನಾನು ನಿಮ್ಮ ಪ್ರಿನ್ಸಿಪಲ್ ಪೆಂಗನಾಥ್. ನಮ್ಮ ಜೊತೆ ಇದ್ದಾರೆ ನಿಮ್ಮ ಕ್ಲಾಸ್ ಟೀಚರ್ ಪ್ರೀತಿಯ ಬಾಲು. ಆಲ್ ರೈಟ್ ಮಕ್ಕಳೇ, ನೀವೀಗ ಇದ್ದೀರಾ 10ನೇ ಕ್ಲಾಸಲ್ಲಿ, ನಿಮ್ಮ ಜೀವನದ ಒಂದು ಎತ್ತರದ ಘಟ್ಟದಲ್ಲಿ. ನಿಮಗೆ ಗೊತ್ತಾ, ಈ ಸಲ ನೀವು ಬರಿತಾ ಇದ್ದೀರಾ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ಅಂದ್ರೆ ಏನಂತ ಗೊತ್ತಾ ನಿಮಗೆ? ಬೋರ್ಡ್ ಎಕ್ಸಾಮ್ ಅಂದ್ರೆ ಬೋರ್ಡ್ ಎಕ್ಸಾಮ್, ಅದನ್ನ ನೀವು ಬರಿತಾ ಇದ್ದೀರಾ. ಆಲ್ ರೈಟ್, ಇವತ್ತಿಂದ ನಿಮಗೆ ಬೆಳಿಗ್ಗೆ 1 ತಾಸು ಎಕ್ಸ್ಟ್ರಾ ಕ್ಲಾಸು, ಸಂಜೆ 1 ತಾಸು ಎಕ್ಸ್ಟ್ರಾ ಕ್ಲಾಸು. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಿಸ್ ಕಾಲ್ ಕೊಡಬೇಕು ಓದಲಿಕ್ಕೆ, 4 ಗಂಟೆಗೆ ಎದ್ಕೊಂಡು ಓದಬೇಕು. ಸ್ಪೋರ್ಟ್ಸ್ ಇದೆ ನಿಮಗೆ, ಆದರೆ ಪ್ರಾಕ್ಟೀಸ್ ಇಲ್ಲ. ಎಲ್ಲನೂ 9ನೇ ಕ್ಲಾಸ್ ಮಕ್ಕಳೇ ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೆ ಏನು ಕೆಲಸ ಇಲ್ಲ, ಓದ್ಕೊಂಡು ಸಾಯ್ರಿ. ಅಷ್ಟೇ ಅಲ್ಲ, ನಿಮ್ಗೆ ಈ ಸಲ ಬೋರ್ಡ್ ಎಕ್ಸಾಮ್ ಇದೆ. ಸ್ನಾನ ಮಾಡಬೇಕಾದ್ರೆ ಓದಬೇಕು, ಊಟ ಮಾಡಬೇಕಾದ್ರೆ ಓದಬೇಕು, ಮಲಗಬೇಕಾದ್ರೆ ಓದಬೇಕು, ಶಾಲೆಗೆ ಬರಬೇಕಾದ್ರೆ ಓದಬೇಕು, ಮನೆಗೆ ಹೋಗ್ಬೇಕಾದ್ರೆ ಓದಬೇಕು. ನಿದ್ದೆ ಗಣ್ಣಲ್ಲಿ ಕೇಳಿದ್ರು ಪೈಥಾಗರಸ್ ಥಿಯರಮ್ ಹೇಳ್ಬೇಕು. ಲಾಸ್ಟ್ ಇಯರ್ಗಿಂತ ಈ ಸಲ ಜಾಸ್ತಿ ಪರ್ಸೆಂಟೇಜ್ ಮಾಡಬೇಕು. ಯಾರ್ಯಾರು ಜಾಸ್ತಿ ಮಾರ್ಕ್ಸ್ ತಗೊಳಿದ್ರು ಅವ್ರ ಫೋಟೋನ ಹೊರಗಡೆ ಕರೆಂಟ್ ಗೊಂಬದಲ್ಲಿ ನೇತಾಕ್ತಿವಿ. ಆಲ್ ರೈಟ್, ಮುಖ ಏನು ನೋಡ್ತಿದ್ದೀರಾ? ಎಲ್ಲ ಓದ್ಕೊಳಿಕ್ ಶುರು ಮಾಡಿ, ನಾನಿನ್ನು ಬರ್ತೀನಿ. ಯಾವನೇನು ಬೋರ್ಡ್ ಎಕ್ಸಾಮ್ನ ಒಳ್ಳೆ ವರ್ಲ್ಡ್ ವಾರ್ ಥರ ಬಿಲ್ಡಪ್ ಕೊಡ್ತಿದ್ದಾನೆ. ಹೆಂಗೂ ಇವತ್ತು ಮೊದಲನೇ ದಿನ, ಮಧ್ಯಾಹ್ನನಾದರೂ ಬಿಟ್ಟೇ ಬಿಡ್ತಾನೆ. ಮನೆಗೆ ಹೋಗ್ಬಿಟ್ಟು ಪಬ್ಜಿ ಆಡೋಣ. ಯಾರು ಇವತ್ತು ನಮ್ಮ ಹತ್ರ ಚಿಕನ್ ಡಿನ್ನರ್ ತಡೀತಾರೆ ಅಂತ ನೋಡೇ ಬಿಡೋಣ. ಜುಟ್ಟು, ನೀ ಹೇಳಿದ್ರೆ ಮುಗೀತು ಬಿಡು, ಮನೆಗೆ ಹೋಗ್ಬಿಟ್ಟೆ ಶುರು ಮಾಡ್ಕೊಳ್ಳೋಣ. ದೇಶನ ಉದ್ಧಾರ ಮಾಡಬೇಕಾಗಿರೋ ಎಲ್ಲ ಮಕ್ಕಳೇ, ಇವತ್ತು ನಮ್ಮ ಶಾಲಾ ನಿಯಮದ ಪ್ರಕಾರ ಮಧ್ಯಾಹ್ನ ಮನೆಗೆ ಬಿಡಬೇಕಾಗಿತ್ತು, ಆದರೆ ನಾನು ಬಿಡ್ತಾ ಇಲ್ಲ. ಇವತ್ತು ಸಂಜೆ 5 ಗಂಟೆ ತನಕ ನಮಗೆ ಕ್ಲಾಸ್ ಇದೆ. ಎಲ್ಲರೂ ಇರಬೇಕು, ಎಲ್ಲರೂ ಇರ್ತೀರಾ. ಯಾಕೆಂದರೆ ಇವತ್ತು ಮೊದಲನೇ ದಿನ ಓದಿದ್ರೆ ಮಾತ್ರ ವರ್ಷ ಪೂರ್ತಿ ಓದ್ತಾ ಇರ್ತೀವಿ. ಅದಕ್ಕೆ ಇವತ್ತು ಸಂಜೆ 5 ಗಂಟೆ ತನಕ ಕನ್ನಡ ವ್ಯಾಕರಣವನ್ನು ಓದ್ತಾ ಇದ್ದೀವಿ. ಎಲ್ಲರೂ ಇರಬೇಕು, ಒಬ್ಬರು ಮಿಸ್ ಮಾಡೋಕ್ಕಿಲ್ಲ. ಸರಿ ಶುರು ಹಚ್ಕೊಳ್ಳಿ. ಇವನ ಅಜ್ಜಿ ಎಲ್ಲ ಕೆಡಿಸ್ಬಿಟ್ನಲ್ಲೋ. ಮೇ ಐ ಕಮ್ ಇನ್ ಸರ್? ಬಾಬಾ, ಯಾರಮ್ಮ ನೀನು? ಸರ್, ನಾನು ಚಂದ್ರಿಕಾ, ಇವತ್ತಷ್ಟೇ ಜಾಯ್ನ್ ಆಗಿದ್ದೀನಿ. ಸರಿ, ಎಲ್ಲಾದ್ರೂ ಬೆಂಚ್ ಖಾಲಿ ಇದ್ರೆ ಹೋಗಿ ಕೂತ್ಕೊಳ್ಳಮ್ಮ. ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು, ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು.
ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಈ ವಿಡಿಯೋ ಇಲ್ಲಿ ತನಕ ನೋಡ್ತಿದ್ದೀರಾ ಅಂದರೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಯಾರು, ಪ್ಲೀಸ್ ಯಾರು ಲೈಕ್ ಮಾಡಿ ಯಾರು. ಹಾಗೆ ಈ ವಿಡಿಯೋನ ನಿಮ್ಮ ಶಾಲಾ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೀಯಾಗಿ ಮಾಡ್ಕೊಳ್ಬೋದು, ನಿಮ್ಮನೆ ಗಂಟೆನೋಗೋದಿಲ್ಲ. ಅದಕ್ಕಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.